ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಅಪರಿಚಿತರ ಆಮಿಷಗಳಿಗೆ ಒಳಗಾಗಬೇಡಿ. ವಿದ್ಯಾರ್ಥಿಗಳಿಗೆ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಕಿವಿಮಾತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಮಾನವ ಕಳ್ಳಸಾಗಣೆ ತಡೆ ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಅವರು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವ ಮಹತ್ವದ ಸಲಹೆಗಳನ್ನು ನೀಡಿದ್ದಾರೆ. ಈ ಕುರಿತು ಒಂದು ವರದಿ. ತಾಲ್ಲೂಕು ಕಾನೂನು ಸೇವಾ ಸಮಿತಿ ಹಾಗೂ ತಾಲ್ಲೂಕು ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ವರದನಾಯಕನಹಳ್ಳಿ ಶಾಲೆಯಲ್ಲಿ ಈ ವಿಶೇಷ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಅವರು ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಅಪರಿಚಿತ ವ್ಯಕ್ತಿಗಳ ಆಮಿಷಗಳಿಗೆ ಒಳಗಾಗಬಾರದು. ಅಪರಿಚಿತರು ನೀಡುವ ಆಹಾರ, ಉಡುಗೊರೆ ಅಥವಾ ಯಾವುದೇ ವಸ್ತುಗಳನ್ನು ಸ್ವೀಕರಿಸದೆ ಎಚ್ಚರಿಕೆಯಿಂದ ಇರಬೇಕು. ಪೋಷಕರು ಹಾಗೂ ಶಿಕ್ಷಕರ ಅನುಮತಿಯಿಲ್ಲದೆ ಎಲ್ಲಿಗೂ ತೆರಳಬಾರದು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಇದೇ ವೇಳೆ ತಾಲ್ಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಎ ನಾರಾಯಣಸ್ವಾಮಿ ಅವರು ವಿದ್ಯಾರ್ಥಿಗಳಿಗೆ ಉಚಿತ ಶಾಲಾ ಬ್ಯಾಗ್ ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿದರು. ಮಕ್ಕಳ ಸುರಕ್ಷತೆಗೆ ಜಾಗೃತಿ ಮತ್ತು ಶಿಸ್ತು ಅತ್ಯಗತ್ಯ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಜಾಗೃತಿ ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶೆ ಸುಕನ್ಯಾ ಸಿಎಸ್, ಸರ್ಕಾರಿ ಸಹಾಯಕ ಅಭಿಯೋಜಕರು ಮೊಹಮ್ಮದ್ ಖಾಜಾ, ತಾಲ್ಲೂಕು ವಕೀಲರ ಸಂಘದ ಕಾರ್ಯದರ್ಶಿ ಸಿಜಿ ಭಾಸ್ಕರ್, ಪ್ಯಾನೆಲ್ ವಕೀಲ ಎಚ್ಎಂ ರಾಮಕೃಷ್ಣ, ಮುಖ್ಯ ಶಿಕ್ಷಕ ಎಸ್ ಶ್ರೀನಾಥ್ ಸೇರಿದಂತೆ ಶಾಲೆಯ ಶಿಕ್ಷಕರು, ಶಾಲಾ ಅಭಿವೃದ್ಧಿ ಮತ್ತು ಮೇಲ್ವಿಚಾರಣಾ ಸಮಿತಿ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ವಿದ್ಯಾರ್ಥಿಗಳಲ್ಲಿ ಕಾನೂನು ಅರಿವು ಮೂಡಿಸುವುದು ಹಾಗೂ ಮಾನವ ಕಳ್ಳಸಾಗಾಣಿಕೆ ತಡೆಯುವ ಉದ್ದೇಶದಿಂದ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮವು ಶಾಲಾ ಮಕ್ಕಳಲ್ಲಿ ಹೊಸ ಎಚ್ಚರಿಕೆ ಮತ್ತು ಜಾಗೃತಿಯನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ಅಂಬಾನಿ ನ್ಯೂಸ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಹಾಗೆ ಹೀಗೆ ಅಂತ ಹೇಳಿ ಅವನಿಗೆ ಗೊತ್ತಿಲ್ಲದಂಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ತಗೊಂಡೋಗಿ ಸಾಗಾಟನೆ ಮಾಡ್ಬಿಡೋದು. ಏನಕ್ಕೆ ಸಾಗಾಟನೆ ಮಾಡ್ತಾರೆ? ಇಲ್ಲ ಅವ್ರನ್ನ ಕರ್ಕೊಂಡೋಗಿ ಅಲ್ಲೆಲ್ಲಾದ್ರೂ ಜೀತದಾಳುಗಳ ತರ ದುಡ್ಸಕ್ ಇಟ್ಕೊತಾರೆ. ಇಲ್ಲಾಂದ್ರೆ ಅವ್ರನ್ನ ಕರ್ಕೊಂಡೋಗಿ ಅವರ ಒಂದು ಏನಿರ್ತವೆ ಅಂಗಾಂಗಗಳು, ಕಿಡ್ನಿ, ಹಾರ್ಟು, ಕಣ್ಣು, ಈ ತರ ಮೋಸದಿಂದ ಅದನ್ನ ತಕ್ಕೊಳ್ಳೋಕೆ, ಅಥವಾ ಅವ್ರನ್ನ ಕರ್ಕೊಂಡು ಹೋಗಿ ಭಿಕ್ಷಾಟನೆಗೆ ಹಚ್ಚೋಕೆ, ಅಥವಾ ಹೆಣ್ಮಕ್ಳಾದ್ರೆ ಅವ್ರನ್ನ ಕೆಟ್ಟ ಕೆಲಸಕ್ಕೆ ನೇಮಕ ಮಾಡ್ಲಿಕ್ಕೆ, ಈ ತರ ಉದ್ದೇಶಗಳಿಗೆ ಕೆಲವೊಬ್ರು ಏನ್ ಮಾಡ್ತಾರೆ, ಅವ್ರನ್ನ ಮೋಸದಿಂದ ಒಂದು ಊರಿನಿಂದ ಇನ್ನೊಂದು ಊರಿಗೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸಾಗಾಟನೆ ಮಾಡ್ಬಿಡ್ತಾರೆ. ಅದನ್ನ ನಾವು ಮಾನವ ಕಳ್ಳ ಸಾಗಾಟನೆ ಅಂತ ಹೇಳ್ತೀವಿ. ಅದರಲ್ಲೂ ಮುಖ್ಯವಾಗಿ ಇಂತಹ ಒಂದು ಕೃತ್ಯಕ್ಕೆ ಒಳಗಾಗೋರು ಯಾರು ಅಂದ್ರೆ ಮಕ್ಕಳು. ಯಾಕೆ? ಒಂದು ಮಕ್ಕಳು ಒಳಗಾಗಕ್ಕೆ ಮಕ್ಕಳಿಗೆ ಸರಿ ಯಾವುದು ತಪ್ಪು ಯಾವುದು ಗೊತ್ತಿರೋದಿಲ್ಲ. ಮಕ್ಕಳಿಗೆ ಆಸೆ ತೋರಿಸ್ತಾರೆ, ನಾನು ಚಾಕ್ಲೇಟ್ ಕೊಡಿಸ್ತೀನಿ, ಬಟ್ಟೆ ಕೊಡಿಸ್ತೀನಿ, ಮೊಬೈಲ್ ಕೊಡಿಸ್ತೀನಿ, ನಿಮ್ಗೆಲ್ಲ ಪಿಕ್ಚರಿಗೆ ಕರ್ಕೊಂಡು ಹೋಗ್ತೀನಿ, ಎಲ್ಲ ಸುತ್ತಾಡಿಸ್ತೀನಿ, ಅದು ತರಿಸ್ತೀನಿ, ಇದು ತರಿಸ್ತೀನಿ, ನಿಮ್ಮ ಅಜ್ಜಿ ಮನೆ ಕರ್ಕೊಂಡು ಹೋಗ್ತೀನಿ, ನಿಮ್ಮ ಮಾವನ ಮನೆ ಕರ್ಕೊಂಡು ಹೋಗ್ತೀನಿ, ನಿಮ್ಮ ಅಪ್ಪ ಸರಿ ಇಲ್ಲ, ಅಮ್ಮ ಸರಿ ಇಲ್ಲ, ಅವ್ರು ನೋಡ್ಕೊಳಲ್ಲ ನಿನ್ನ, ಸ್ಕೂಲಲ್ಲಿ ಹೊಡಿತಾರೆ ಅಂತ ಏನೇನೋ ಸುಳ್ಳು ಹೇಳಿ ಮಕ್ಕಳನ್ನ ಒಂದು ಊರಿನಿಂದ ಇನ್ನೊಂದು ಊರಿಗೆ ಸಾಗಾಟನೆ ಮಾಡ್ಬಿಡ್ತಾರೆ. ಕರ್ಕೊಂಡು ಹೋದಂತಹ ಮಕ್ಕಳನ್ನ ಏನ್ ಮಾಡ್ತಾರೆ? ಭಿಕ್ಷಾಟನೆಗೆ ಒಳಪಡಿಸ್ತಾರೆ. ಭಿಕ್ಷಾಟನೆಗೆ ಒಳಪಡಿಸಕ್ಕೆ ಯಾವ್ಯಾವ ಮಟ್ಟಿಗೆ ಅವ್ರನ್ನ ಬಳಸ್ತಾರೆ ಅಂದ್ರೆ, ಪಾಪ ಚೆನ್ನಾಗಿರೋ ಮಕ್ಕಳನ್ನ ಕಣ್ಣನ್ನ ಡ್ಯಾಮೇಜ್ ಮಾಡ್ತಾರೆ, ನಾಲ್ಗೆನ ಡ್ಯಾಮೇಜ್ ಮಾಡ್ತಾರೆ, ಕೈನ ಡ್ಯಾಮೇಜ್ ಮಾಡ್ತಾರೆ. ಯಾಕೆಂದ್ರೆ ಭಿಕ್ಷೆ ಬೇಡುವಾಗ ಜನ ನೋಡ್ತಾರಲ್ವಾ, ಕಣ್ಣಿಲ್ದಿರೋ ಮಗು ಅಂದ್ರೆ ತಕ್ಷಣ ಭಿಕ್ಷೆ ಕೊಡ್ತಾರೆ, ಮಾತಾಡಕ್ ಬರಲ್ಲ ಮಗುಗೆ ಅಂದ್ರೆ ತಕ್ಷಣ ಭಿಕ್ಷೆ ಕೊಡ್ತಾರೆ, ಕೈ ಕಾಲು ಊನ ಆಗಿದೆ ಮಗುಗೆ ಅಂದ್ರೆ ತಕ್ಷಣ ಭಿಕ್ಷೆ ಕೊಡ್ತಾರೆ. ಆ ಕಾರಣಕ್ಕೆ ಚೆನ್ನಾಗಿರೋ ಮಕ್ಕಳನ್ನ ಕತ್ಕೊಂಡು ಹೋಗಿ ಈ ತರ ಮೋಸದಿಂದ ಭಿಕ್ಷಾಟನೆಗೆ ಒಳಪಡಿಸುವಾಗ ಈ ರೀತಿ ಎಲ್ಲ ಅಂಗಾಂಗಗಳನ್ನ ಡ್ಯಾಮೇಜ್ ಮಾಡಿ ಮಾಡ್ತಾರೆ. ಇದ್ದಾರೆ, ಈ ದೇಶದಲ್ಲಿ ಇದ್ದಾರೆ, ಬೇರೆ ದೇಶದಲ್ಲೂ ಇದ್ದಾರೆ. ಹಾಗಾಗಿ ಮಕ್ಕಳಾದವ್ರು ನೀವು ನಿಮ್ಮ ಮನೆಯಿಂದ ಅಪರಿಚಿತ ವ್ಯಕ್ತಿಗಳು ಕರೆದಾಗ ಹೋಗ್ಬಾರ್ದು. ಹೋಗ್ತೀರಾ? ಯಾರಾದ್ರೂ ಫೋನಲ್ಲಿ ಮಾತಾಡ್ತಾರೆ ಗೊತ್ತಿಲ್ಲದ ವ್ಯಕ್ತಿ ಅಂದ್ರೆ ಅಂತ ವ್ಯಕ್ತಿಗಳ ಜೊತೆ ಜಾಸ್ತಿ ಯಾವುದೇ ರೀತಿಯಲ್ಲಿ ಮಾತುಕತೆ ಇಟ್ಕೋಬಾರ್ದು. ಹೌದಾ? ನಾನು ಚಾಕ್ಲೇಟ್ ಕೊಡಿಸ್ತೀನಿ, ಅಜ್ಜಿ ಮನೆ ಕರ್ಕೊಂಡು ಹೋಗ್ತೀನಿ, ಅಲ್ಲೆಲ್ಲೋ ಸುತ್ತಾಡ್ಸ್ಕಕ್ ಬರ್ತೀನಿ, ಪಿಕ್ಚರಿಗೆ ಕರ್ಕೊಂಡು ಹೋಗ್ತೀನಿ, ಬಟ್ಟೆ ಕೊಡಿಸ್ತೀನಿ, ಮತ್ತೇನೋ ಮೊಬೈಲ್ ಕೊಡಿಸ್ತೀನಿ, ಫ್ರೆಂಡ್ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಯಾರಾದ್ರೂ ಕರೆದ್ರೆ ಗೊತ್ತಿಲ್ಲದಿರೋ ವ್ಯಕ್ತಿಗಳ ಜೊತೆ, ಅಪರಿಚಿತ ವ್ಯಕ್ತಿಗಳ ಜೊತೆ ಹೋಗ್ಬಾರ್ದು. ಹೌದಾ?
ಟೀಚರ್ಗಳಿಗೆ ಅಪ್ಪ ಅಮ್ಮನಿಗೆ ಕೇಳದೆ ನೀವು ಯಾವುದೇ ಊರಿನಿಂದ ಇನ್ನೊಂದು ಊರಿಗೆ ಅನಾವಶ್ಯಕವಾಗಿ ಓಡಾಡಬಾರ್ದು. ಓಡಾಡ್ತೀರಾ? ಈ ರೀತಿ ನೀವು ಗೊತ್ತಿಲ್ಲದೆ ನಿಮ್ಮ ಅಪ್ಪ ಅಮ್ಮನಿಗೂ ಹೇಳಿದೆ, ಟೀಚರ್ಗಳಿಗೂ ಹೇಳಿದೆ, ಮನೇಲಿ ದೊಡ್ಡವ್ರಿಗೂ ಹೇಳಿದೆ, ಯಾರೋ ಕರೆದ್ರು ಅಂತ ಅವ್ರ ಜೊತೆ ಗಾಡಿಯಲ್ಲಿ, ಕಾರಲ್ಲೋ, ಆಟೋದಲ್ಲೋ, ಬಸ್ಸಲ್ಲೋ ಹೋಗೋದ್ರಿಂದ ಈ ರೀತಿ ಸಮಸ್ಯೆಗಳಿಗೆ ಒಳಗಾಗಬಹುದು. ಯಾಕೆ ಅಂದ್ರೆ ನಿಮಗೆ ಇನ್ನೂ ಚಿಕ್ಕ ವಯಸ್ಸು, ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ಯಾವ ಬಸ್ ಹತ್ಬೇಕು, ಯಾವ ಊರಿಂದ ಯಾವ ಊರಿಗೆ ಹೋಗ್ಬೇಕು, ಹೆಂಗ್ ಬರ್ಬೇಕು ವಾಪಸ್ಸು, ಇದ್ರ ಬಗ್ಗೆ ಅರಿವು ಇರೋದಿಲ್ಲ. ಹೊರಗಡೆ ಸಮಾಜ ಬಹಳ ಕೆಟ್ಟದಾಗಿರುತ್ತೆ, ಕೆಟ್ಟ ಜನ ಜಾಸ್ತಿ ಇರ್ತಾರೆ. ಈ ರೀತಿ ನೀವು ಮೋಸಕ್ಕೆ ಒಳಗಾಗಿರೋ, ಗೊತ್ತಿಲ್ಲದೆ ದಾರಿ ತಪ್ಪಿ ಬಂದಿರೋ ಮಕ್ಕಳು ಅಂತ ಗೊತ್ತಾದ್ರೆ ಅದನ್ನು ದುರ್ಬಳಕೆ ಮಾಡ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮಕ್ಕಳೇ. ಹಾಗಾಗಿ ನಿಮ್ಮ ಮನೆ ಆಯ್ತು, ನಿಮ್ಮ ಸ್ಕೂಲ್ ಆಯ್ತು, ಹಬ್ಬ ಅಂದ್ರೆ ಎಲ್ಲಾದ್ರೂ ಓಡಾಡ್ತೀನಿ ಅಂದ್ರೆ ಊರೊಳಗಡೆನೆ ಓಡಾಡ್ಕೊಳ್ಳಿ. ಎಲ್ಲೂ ಕೂಡ ಹೊರಗಡೆ ಹೋಗ್ಬೇಡಿ. ಕೆರೆ ಕಟ್ಟೆಗಳ ಹತ್ರ ಹೋಗ್ತೀನಿ, ಮೀನ್ ಹಿಡಿಯಕ್ ಹೋಗ್ತೀನಿ, ಅಲ್ಲೆಲ್ಲ ಆಟ ಆಡಕ್ ಹೋಗ್ತೀನಿ, ನೀರ್ ಹತ್ರ ಮರ ಹತ್ತೀನಿ, ಅವ್ರು ಯಾರೋ ಕರೆದ್ರು ಅಂತ ಅವ್ರ ಗಾಡಿಯಲ್ಲಿ ಹತ್ತು ಬಿಡ್ತೀನಿ. ಇವೆಲ್ಲ ಮಾಡತಕ್ಕದ್ದಲ್ಲ. ಅರ್ಥ ಆಯ್ತಾ? ನೀವು ಜೋಪಾನಾಗಿದ್ರೆ ನಿಮ್ಮ ಮನೆ ಮಂದಿನೂ ಜೋಪಾನಾಗಿರ್ತಾರೆ, ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನೀವು ಕೂಡ ಚೆನ್ನಾಗಿರ್ತೀರ. ಅದಕ್ಕೆ ಎಚ್ಚರದಿಂದ ಇರಿ. ಒಂದು ಮಾತಾಯ್ತಾ? ಎರಡನೇದಾಗಿ ಮೊಬೈಲ್ ಬಳಕೆಗಳನ್ನ ಆದಷ್ಟು ಕಡಿಮೆ ಮಾಡಬೇಕು ಮನೆಗಳಲ್ಲಿ. ಅರ್ಥ ಆಯ್ತಾ? ಮೊಬೈಲ್ ಬಳಸೋದ್ರಿಂದ ಏನ್ ಆರೋಗ್ಯ ಕೆಟ್ಟೋಗ್ತಾ ಇದೆ? ಮೊದಲನೇದು ಕಣ್ಣು ಹಾಳಾಗ್ತಾ ಇದೆ ಮಕ್ಕಳದು. ಸಾಕಷ್ಟು ಮಕ್ಕಳಿಗೆ, 90% ಮಕ್ಕಳಿಗೆ ಕಣ್ಣಿನ ಸಮಸ್ಯೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಪ್ರಾರಂಭ ಆಗ್ತಾ ಇದೆ. ಕನ್ನಡಕ ಹಾಕೋ ಪರಿಸ್ಥಿತಿಗೆ ಬರ್ತಾ ಇದೆ. ದಪ್ಪ ಕನ್ನಡಕ ಹಾಕ್ಬೇಕಾಗುತ್ತೆ. ಓದೋಂತ ಮಕ್ಕಳಿಗೆ ಯಾಕೆ ಬೇಕು? ಮೊಬೈಲ್ ಬಳಸಿ. ಒಳ್ಳೇದನ್ನ, ಏನೋ ಒಂದು ಒಳ್ಳೆ ಕಾರ್ಟೂನ್ ನೋಡ್ಬೇಕಾ ನೋಡಿ, ಒಂದು ಒಳ್ಳೆ ಯಾವ್ದಾದ್ರು ನಿಮಗೆ ಅರ್ಥ ಆಗೋದು ಭಾಷೆ ಇರೋಂಥ ಮೂವಿ ನೋಡ್ಬೋದಾ? ಒಳ್ಳೇದು ನೋಡಿ, ಆದ್ರೆ ಸೀಮಿತ, ಸ್ವಲ್ಪ ಲಿಮಿಟ್ ಆಗಿ ನೋಡಿ. ಅದ್ರ ಬದ್ಲಿ ನೀವು ಫ್ರೀ ಇದ್ದಾಗ ಮಕ್ಕಳೆಲ್ಲ ಸೇರ್ಕೊಂಡು ಮನೆ ಹತ್ರನೋ ಊರಲ್ಲೋ ಆಟ ಆಡಿ. ಇದರಿಂದ ಏನಾಗುತ್ತೆ? ಆಟ ಆಡೋದ್ರಿಂದ ಕೈ ಕಾಲು ಸದೃಢ ಆಗುತ್ತೆ, ಮನಸ್ಸು ಗಟ್ಟಿ ಆಗುತ್ತೆ, ಸಂತೋಷ ಹೆಚ್ಚಾಗುತ್ತೆ. ಸಂತೋಷ ಹೆಚ್ಚಾದಷ್ಟು ಓದಲ್ಲಿ ಮನಸ್ಸು ಜಾಸ್ತಿ ಕಾನ್ಸಂಟ್ರೇಟ್ ಆಗತ್ತೆ. ಹೌದಾ? ಹಾಗಾಗಿ ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು. ಮತ್ತೆ ಮೊಬೈಲ್ಗಳಲ್ಲಿ ಬರುವಂತಹ ಯಾವುದೇ ವಿಡಿಯೋಗಳು ನೋಡಿ ಅದನ್ನ ನೀವು ಮನೆಗಳಲ್ಲಿ ಪ್ರಯತ್ನ ಮಾಡಬೇಡಿ. ಫಾರ್ ಎಕ್ಸಾಂಪಲ್, ಬೆಂಕಿ ಹಚ್ಚಿ ಅವನೇನೋ ಒಂದು ಪ್ರಯೋಗ ಮಾಡ್ತಿರ್ತಾನೆ, ರೀಲ್ಸ್ ನೋಡ್ತೀರಾ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಜಂಪ್ ಹೊಡಿತಾ ಇರ್ತಾನೆ, ಮರ ಹತ್ತುತ್ತಾ ಇರ್ತಾನೆ, ಬಿಲ್ಡಿಂಗ್ ಹತ್ತುತ್ತಾ ಇರ್ತಾನೆ, ಕಾರ್ ಓಡ್ಸೋಕ್ ಹೋಗಿರ್ತಾನೆ, ಗಾಡಿ ಓಡ್ಸೋಕ್ ಹೋಗಿರ್ತಾನೆ. ನಾನ್ ಯಾಕೆ ಮಾಡಬಾರ್ದು ಅಂತ ನೀವು ಅದನ್ನೆಲ್ಲ ನೋಡಿ ಪ್ರಯೋಗ ಮಾಡಕ್ ಹೋದ್ರೆ ಅನಾಹುತ ಕಟ್ಟಿಟ್ಟ ಬುಟ್ಟಿ. ಚಿಕ್ಕ ವಯಸ್ಸಲ್ವಾ? 18 ವರ್ಷ ತುಂಬುವವರೆಗೂ ನೀವು ಯಾರು ಕೂಡ ಗಾಡಿಗಳನ್ನ, ಕಾರ್ನ, ಸ್ಕೂಟರ್ನ ಓಡಿಸತಕ್ಕದ್ದಲ್ಲ. 18 ವರ್ಷ ತುಂಬಿದ್ಮೇಲೆ ನಿಮ್ಗೆ ಲೈಸೆನ್ಸ್ ಅಂತ ಬರುತ್ತೆ, ಆ ಲೈಸೆನ್ಸ್ ತಗೊಂಡೇ ಹೋಗ್ಬೇಕು. ಅಯ್ಯೋ ನಾನು ಚೆನ್ನಾಗಿ ಓಡಿಸ್ತೀನಿ ಬಿಡಿ ಅಂಕಲ್ ಅಂದ್ರೆ ಕಾನೂನು ಏನ್ ಮಾಡುತ್ತೆ? ನಿಮ್ಮನ್ನು ಶಿಕ್ಷೆಗೆ ಒಳಪಡಿಸುತ್ತೆ. ನಿಮ್ ಗಾಡಿ ಓನರ್ ಯಾರು? ನಿಮ್ಮ ಅಪ್ಪನೋ, ಅಮ್ಮನೋ, ಅಣ್ಣನೋ, ಚಿಕ್ಕಪ್ಪನೋ, ಅವ್ರನ್ನೂ ತಗೊಂಡೋಗಿ ಜೈಲ್ಗೆ ಹಾಕತ್ತೆ, ದಂಡನೂ ಹಾಕತ್ತೆ. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ನೀವ್ಯಾರು ಕೂಡ ಸ್ಕೂಟ್ರು, ಸ್ಕೂಟಿ, ಮತ್ತೊಂದು ಓಡಿಸ್ತಕ್ಕದ್ದಲ್ಲ. ನೋಡ, ಒಂದ್ ಕೈ ತೋರಿಸ್ತಾ ಇದ್ದಾನೆ ಅವನ್ಗೆ, ಹೌದೇನಾ? ಸಂಜೆ ಮಾಡ್ತಾ ಇದ್ದಾನೆ. ಹಂಗೆಲ್ಲ ಮಾಡ್ಬೇಡ್ದಪ್ಪ ಪುಟ, ಒಳ್ಳೇದಲ್ಲ. ನೀನ್ ತಗೊಂಡೋಗಿ ಯಾರಿಗಾದ್ರು ಆಕ್ಸಿಡೆಂಟ್ ಮಾಡಿದ್ರೆ ನಿಮ್ಗೆ ಜೈಲ್ ಶಿಕ್ಷೆ ಅಥವಾ ದಂಡ. ನಿಮ್ಮ ತಂದೆ ಯಾರ ಹೆಸರಲ್ಲಿ ಗಾಡಿ ಇರುತ್ತೆ ಅವ್ರಿಗೂ ಜೈಲ್ ಶಿಕ್ಷೆ, ದಂಡ ಆಗುತ್ತೆ. ಮತ್ತೆ ಯಾರಿಗೆ ಏಟಾಗಿರುತ್ತೆ ಅವ್ರು ಲಕ್ಷಾಂತರ ರೂಪಾಯಿ ಪರಿಹಾರ ನಿಮ್ಮಪ್ಪ ಕಟ್ಕೊಡ್ಬೇಕಾಗುತ್ತೆ. ಹಾಗಾಗಿ ಅವೆಲ್ಲ ಮಾಡತಕ್ಕದ್ದಲ್ಲ. ಮನೇಲಿ ಟ್ರ್ಯಾಕ್ಟರ್ ಇದೆ, ಮನೇಲಿ ಸ್ಕೂಟರ್ ಇದೆ, ಗಾಡಿ ಇದೆ, ನಾನು ಓಡಿಸ್ತೀನಿ, ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅಂತ ನೀವು ಮನ್ಸು ಮಾಡಿ ಏನಾದ್ರು ಮಾಡಿದ್ರೆ ತಪ್ಪಾಗುತ್ತೆ ನೋಡು ಕಾನೂನು ದೃಷ್ಟಿಯಲ್ಲಿ. ಇದು ಘಟನೆ ಅಂದ್ರೆ ಏನು? ಕುರಿ ತರ ಕತ್ಕೊಂಡು ಹೋಗ್ಬಿಡೋದು, ಕೋಳಿ ತರ ಕತ್ಕೊಂಡು ಹೋಗ್ಬಿಡೋದು ಯಾರನ್ನಾದ್ರೂ ಮಾನವನ ಅಂತನ? ಮಾನವ ಕಳ್ಳ ಸಾಗಾಟನೆ ಅಂದ್ರೆ ಮನುಷ್ಯನ ಇಚ್ಛೆಗೆ ವಿರುದ್ಧವಾಗಿ ಅವನಿಗೆ ಗೊತ್ತಿಲ್ಲದಂಗೆ ಮೋಸ ಮಾಡಿ, ಅದು ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಹೆಂಗಸರಾಗಿರ್ಬೋದು, ಗಂಡಸರಾಗಿರ್ಬೋದು, ಯಾರಾದ್ರೂ ವ್ಯಕ್ತಿಗಳನ್ನ ಮತ್ತೊಬ್ಬ ವ್ಯಕ್ತಿ ಏನಾದ್ರೂ ಸುಳ್ಳು ಹೇಳಿ, ಏನಾದ್ರೂ ಕಾಸು ಕೊಡ್ತೀನಿ, ಕೆಲಸ ಕೊಡಿಸ್ತೀನಿ, ಮತ್ತಿನ್ನೇನಾದ್ರೂ ವಸ್ತು ಕೊಡಿಸ್ತೀನಿ, ಅಲ್ಲಿ ಊರಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ, ಹಾಗೆ ಹೀಗೆ ಅಂತ ಹೇಳಿ ಅವನಿಗೆ ಗೊತ್ತಿಲ್ದಂಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ತಗೊಂಡೋಗಿ ಸಾಗಾಟನೆ ಮಾಡ್ಬಿಡೋದು. ಏನಕ್ಕೆ ಸಾಗಾಟನೆ ಮಾಡ್ತಾರೆ? ಇಲ್ಲ ಅವ್ರನ್ನ ಕರ್ಕೊಂಡೋಗಿ ಅಲ್ಲೆಲ್ಲ ಅದು ಜೀತದಾಳುಗಳ ತರ ದುಡ್ಸಕ್ ಇಟ್ಕೊತಾರೆ. ಇಲ್ಲಾಂದ್ರೆ ಅವ್ರನ್ನ ಕರ್ಕೊಂಡೋಗಿ ಅವರ ಒಂದು ಏನಿರ್ತವೆ ಅಂಗಾಂಗಗಳು, ಕಿಡ್ನಿ, ಹಾರ್ಟು, ಕಣ್ಣು, ಈ ತರ ಮೋಸದಿಂದ ಅದನ್ನ ತಕ್ಕೊಳ್ಳೋಕೆ, ಅಥವಾ ಅವ್ರನ್ನ ಕರ್ಕೊಂಡೋಗಿ ಭಿಕ್ಷಾಟನೆಗೆ ಹಚ್ಚೋಕೆ,
ಅಥವಾ ಹೆಣ್ಮಕ್ಳಾದ್ರೆ ಅವ್ರನ್ನ ಕೆಟ್ಟ ಕೆಲಸಕ್ಕೆ ನೇಮಕ ಮಾಡ್ಲಿಕ್ಕೆ, ಈ ತರ ಉದ್ದೇಶಗಳಿಗೆ ಕೆಲವೊಬ್ರು ಏನ್ ಮಾಡ್ತಾರೆ, ಅವ್ರನ್ನ ಮೋಸದಿಂದ ಒಂದು ಊರಿನಿಂದ ಇನ್ನೊಂದು ಊರಿಗೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸಾಗಾಟನೆ ಮಾಡ್ಬಿಡ್ತಾರೆ. ಅದನ್ನ ನಾವು ಮಾನವ ಕಳ್ಳ ಸಾಗಾಟನೆ ಅಂತ ಹೇಳ್ತೀವಿ. ಅದರಲ್ಲೂ ಮುಖ್ಯವಾಗಿ ಇಂತಹ ಒಂದು ಕೃತ್ಯಕ್ಕೆ ಒಳಗಾಗೋರು ಯಾರು ಅಂದ್ರೆ ಮಕ್ಕಳು. ಯಾಕೆ? ಒಂದು ಮಕ್ಕಳು ಒಳಗಾಗಕ್ಕೆ ಮಕ್ಕಳಿಗೆ ಸರಿ ಯಾವುದು ತಪ್ಪು ಯಾವುದು ಗೊತ್ತಿರೋದಿಲ್ಲ. ಮಕ್ಕಳಿಗೆ ಆಸೆ ತೋರಿಸ್ತಾರೆ, ನಾನು ಚಾಕ್ಲೇಟ್ ಕೊಡಿಸ್ತೀನಿ, ಬಟ್ಟೆ ಕೊಡಿಸ್ತೀನಿ, ಮೊಬೈಲ್ ಕೊಡಿಸ್ತೀನಿ, ನಿನ್ಗೆಲ್ಲೋ ಪಿಕ್ಚರ್ಗೆ ಕರ್ಕೊಂಡು ಹೋಗ್ತೀನಿ, ಎಲ್ಲ ಸುತ್ತಾಡಿಸ್ತೀನಿ, ಅದು ತರಿಸ್ತೀನಿ, ಇದು ತರಿಸ್ತೀನಿ, ನಿಮ್ಮ ಅಜ್ಜಿ ಮನೆಗೆ ಕರ್ಕೊಂಡು ಹೋಗ್ತೀನಿ, ನಿಮ್ಮ ಮಾವನ ಮನೆಗೆ ಕರ್ಕೊಂಡು ಹೋಗ್ತೀನಿ, ನಿಮ್ಮ ಅಪ್ಪ ಸರಿ ಇಲ್ಲ, ಅಮ್ಮ ಸರಿ ಇಲ್ಲ, ಅವ್ರು ನೋಡ್ಕೊಳಲ್ಲ ನಿನ್ನ, ಸ್ಕೂಲಲ್ಲಿ ಹೊಡಿತಾರೆ ಅಂತ ಏನೇನೋ ಸುಳ್ಳು ಹೇಳಿ ಮಕ್ಕಳನ್ನ ಒಂದು ಊರಿನಿಂದ ಇನ್ನೊಂದು ಊರಿಗೆ ಸಾಗಾಟನೆ ಮಾಡ್ಬಿಡ್ತಾರೆ. ಕರ್ಕೊಂಡು ಹೋದಂತಹ ಮಕ್ಕಳನ್ನ ಏನ್ ಮಾಡ್ತಾರೆ? ಭಿಕ್ಷಾಟನೆಗೆ ಒಳಪಡಿಸ್ತಾರೆ. ಭಿಕ್ಷಾಟನೆಗೆ ಒಳಪಡಿಸಕ್ಕೆ ಯಾವ್ಯಾವ ಮಟ್ಟಿಗೆ ಅವ್ರನ್ನ ಬಳಸ್ತಾರೆ ಅಂದ್ರೆ, ಪಾಪ ಚೆನ್ನಾಗಿರೋ ಮಕ್ಕಳನ್ನ ಕಣ್ಣನ್ನ ಡ್ಯಾಮೇಜ್ ಮಾಡ್ತಾರೆ, ನಾಲ್ಗೆನ ಡ್ಯಾಮೇಜ್ ಮಾಡ್ತಾರೆ, ಕೈನ ಡ್ಯಾಮೇಜ್ ಮಾಡ್ತಾರೆ. ಯಾಕೆಂದ್ರೆ ಭಿಕ್ಷೆ ಬೇಡುವಾಗ ಜನ ನೋಡ್ತಾರಲ್ವಾ, ಕಣ್ಣಿಲ್ದಿರೋ ಮಗು ಅಂದ್ರೆ ತಕ್ಷಣ ಭಿಕ್ಷೆ ಕೊಡ್ತಾರೆ, ಮಾತಾಡಕ್ ಬರಲ್ಲ ಮಗುಗೆ ಅಂದ್ರೆ ತಕ್ಷಣ ಭಿಕ್ಷೆ ಕೊಡ್ತಾರೆ, ಕೈ ಕಾಲು ಊನ ಆಗಿದೆ ಮಗುಗೆ ಅಂದ್ರೆ ತಕ್ಷಣ ಭಿಕ್ಷೆ ಕೊಡ್ತಾರೆ. ಆ ಕಾರಣಕ್ಕರ್ಧ ಚೆನ್ನಾಗಿರೋ ಮಕ್ಕಳನ್ನ ಕತ್ಕೊಂಡು ಹೋಗಿ ಈ ತರ ಮೋಸದಿಂದ ಭಿಕ್ಷಾಟನೆಗೆ ಒಳಪಡಿಸ್ತಾರೆ. ಒಳಪಡಿಸುವಾಗ ಈ ರೀತಿ ಎಲ್ಲ ಅಂಗಾಂಗಗಳನ್ನ ಡ್ಯಾಮೇಜ್ ಮಾಡ್ತಾರೆ. ಇದ್ದಾರೆ, ಈ ದೇಶದಲ್ಲಿ ಇದ್ದಾರೆ, ಬೇರೆ ದೇಶದಲ್ಲೂ ಇದ್ದಾರೆ. ಹಾಗಾಗಿ ಮಕ್ಕಳಾದವ್ರು ನೀವು ನಿಮ್ಮ ಮನೆಯಿಂದ ಅಪರಿಚಿತ ವ್ಯಕ್ತಿಗಳು ಕರೆದಾಗ ಹೋಗ್ಬಾರ್ದು. ಹೋಗ್ತೀರಾ? ಯಾರಾದ್ರೂ ಫೋನಲ್ಲಿ ಮಾತಾಡ್ತಾರೆ ಗೊತ್ತಿಲ್ಲದ ವ್ಯಕ್ತಿ ಅಂದ್ರೆ ಅಂತ ವ್ಯಕ್ತಿಗಳ ಜೊತೆ ಜಾಸ್ತಿ ಯಾವುದೇ ರೀತಿಯಲ್ಲಿ ಮಾತುಕತೆ ಇಟ್ಕೋಬಾರ್ದು. ಹೌದಾ? ನಾನು ಚಾಕ್ಲೇಟ್ ಕೊಡಿಸ್ತೀನಿ, ಅಜ್ಜಿ ಮನೆ ಕರ್ಕೊಂಡು ಹೋಗ್ತೀನಿ, ಅಲ್ಲೆಲ್ಲೋ ಸುತ್ತಾಡ್ಸ್ಕಕ್ ಬರ್ತೀನಿ, ಪಿಕ್ಚರಿಗೆ ಕರ್ಕೊಂಡು ಹೋಗ್ತೀನಿ, ಬಟ್ಟೆ ಕೊಡಿಸ್ತೀನಿ, ಮತ್ತೇನೋ ಮೊಬೈಲ್ ಕೊಡಿಸ್ತೀನಿ, ಫ್ರೆಂಡ್ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಯಾರಾದ್ರೂ ಕರೆದ್ರೆ ಗೊತ್ತಿಲ್ಲದಿರೋ ವ್ಯಕ್ತಿಗಳ ಜೊತೆ, ಅಪರಿಚಿತ ವ್ಯಕ್ತಿಗಳ ಜೊತೆ ಹೋಗ್ಬಾರ್ದು. ಹೌದಾ? ಟೀಚರ್ಗಳಿಗೆ, ಅಪ್ಪ ಅಮ್ಮನಿಗೆ ಕೇಳದೆ ನೀವು ಯಾವುದೇ ಊರಿನಿಂದ ಇನ್ನೊಂದು ಊರಿಗೆ ಅನಾವಶ್ಯಕವಾಗಿ ಓಡಾಡಬಾರ್ದು. ಓಡಾಡ್ತೀರಾ? ಈ ರೀತಿ ನೀವು ಗೊತ್ತಿಲ್ಲದೆ ನಿಮ್ಮ ಅಪ್ಪ ಅಮ್ಮನಿಗೂ ಹೇಳಿದೆ, ಟೀಚರ್ಗಳಿಗೂ ಹೇಳಿದೆ, ಮನೇಲಿ ದೊಡ್ಡವ್ರಿಗೂ ಹೇಳಿದೆ, ಯಾರೋ ಕರೆದ್ರು ಅಂತ ಅವ್ರ ಜೊತೆ ಗಾಡಿಯಲ್ಲಿ, ಕಾರಲ್ಲೋ, ಆಟೋದಲ್ಲೋ, ಬಸ್ಸಲ್ಲೋ ಹೋಗೋದ್ರಿಂದ ಈ ರೀತಿ ಸಮಸ್ಯೆಗಳಿಗೆ ಒಳಗಾಗಬಹುದು. ಯಾಕೆ ಅಂದ್ರೆ ನಿಮಗೆ ಇನ್ನೂ ಚಿಕ್ಕ ವಯಸ್ಸು, ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ಯಾವ ಬಸ್ ಹತ್ಬೇಕು, ಯಾವ ಊರಿಂದ ಯಾವ ಊರಿಗೆ ಹೋಗ್ಬೇಕು, ಹೆಂಗ್ ಬರ್ಬೇಕು ವಾಪಸ್ಸು, ಇದ್ರ ಬಗ್ಗೆ ಅರಿವು ಇರೋದಿಲ್ಲ. ಹೊರಗಡೆ ಸಮಾಜ ಬಹಳ ಕೆಟ್ಟದಾಗಿರುತ್ತೆ, ಕೆಟ್ಟ ಜನ ಜಾಸ್ತಿ ಇರ್ತಾರೆ. ಈ ರೀತಿ ನೀವು ಮೋಸಕ್ಕೆ ಒಳಗಾಗಿರೋ, ಗೊತ್ತಿಲ್ಲದೆ ದಾರಿ ತಪ್ಪಿ ಬಂದಿರೋ ಮಕ್ಕಳು ಅಂತ ಗೊತ್ತಾದ್ರೆ ಅದನ್ನು ದುರ್ಬಳಕೆ ಮಾಡ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮಕ್ಕಳೇ. ಹಾಗಾಗಿ ನಿಮ್ಮ ಮನೆ ಆಯ್ತು, ನಿಮ್ಮ ಸ್ಕೂಲ್ ಆಯ್ತು, ಹಬ್ಬ ಅಂದ್ರೆ ಎಲ್ಲಾದ್ರೂ ಓಡಾಡ್ತೀನಿ ಅಂದ್ರೆ ಊರೊಳಗಡೆನೆ ಓಡಾಡ್ಕೊಳ್ಳಿ. ಎಲ್ಲೂ ಕೂಡ ಹೊರಗಡೆ ಹೋಗ್ಬೇಡಿ. ಕೆರೆ ಕಟ್ಟೆಗಳ ಹತ್ರ ಹೋಗ್ತೀನಿ, ಮೀನ್ ಹಿಡಿಯಕ್ ಹೋಗ್ತೀನಿ, ಅಲ್ಲೆಲ್ಲ ಆಟ ಆಡಕ್ ಹೋಗ್ತೀನಿ, ನೀರ್ ಹತ್ರ ಮರ ಹತ್ತೀನಿ, ಅವ್ರು ಯಾರೋ ಕರೆದ್ರು ಅಂತ ಅವ್ರ ಗಾಡಿಯಲ್ಲಿ ಹತ್ತು ಬಿಡ್ತೀನಿ, ಇವೆಲ್ಲ ಮಾಡತಕ್ಕದ್ದಲ್ಲ. ಅರ್ಥ ಆಯ್ತಾ? ನೀವು ಜೋಪಾನಾಗಿದ್ರೆ ನಿಮ್ಮ ಮನೆ ಮಂದಿನೂ ಜೋಪಾನಾಗಿರ್ತಾರೆ, ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನೀವು ಕೂಡ ಚೆನ್ನಾಗಿರ್ತೀರ. ಅದಕ್ಕೆ ಎಚ್ಚರದಿಂದ ಇರಿ. ಒಂದು ಮಾತಾಯ್ತಾ? ಎರಡನೇದಾಗಿ ಮೊಬೈಲ್ ಬಳಕೆಗಳನ್ನ ಆದಷ್ಟು ಕಡಿಮೆ ಮಾಡಬೇಕು ಮನೆಗಳಲ್ಲಿ. ಅರ್ಥ ಆಯ್ತಾ? ಮೊಬೈಲ್ ಬಳಸೋದ್ರಿಂದ ಏನ್ ಆರೋಗ್ಯ ಕೆಟ್ಟೋಗ್ತಾ ಇದೆ? ಮೊದಲನೇದು ಕಣ್ಣು ಹಾಳಾಗ್ತಾ ಇದೆ ಮಕ್ಕಳದು. ಸಾಕಷ್ಟು ಮಕ್ಕಳಿಗೆ, 90% ಮಕ್ಕಳಿಗೆ ಕಣ್ಣಿನ ಸಮಸ್ಯೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಪ್ರಾರಂಭ ಆಗ್ತಾ ಇದೆ. ಕನ್ನಡಕ ಹಾಕೋ ಪರಿಸ್ಥಿತಿಗೆ ಬರ್ತಾ ಇದೆ. ದಪ್ಪ ಕನ್ನಡಕ ಹಾಕ್ಬೇಕಾಗುತ್ತೆ. ಓದೋಂತ ಮಕ್ಕಳಿಗೆ ಯಾಕೆ ಬೇಕು? ಮೊಬೈಲ್ ಬಳಸಿ. ಒಳ್ಳೇದನ್ನ, ಏನೋ ಒಂದು ಒಳ್ಳೆ ಕಾರ್ಟೂನ್ ನೋಡ್ಬೇಕಾ ನೋಡಿ, ಒಂದು ಒಳ್ಳೆ ಯಾವ್ದಾದ್ರು ನಿಮಗೆ ಅರ್ಥ ಆಗೋದ ಭಾಷೆ ಇರೋಂಥ ಮೂವಿ ನೋಡ್ಬೋದಾ? ಒಳ್ಳೇದು ನೋಡಿ, ಆದ್ರೆ ಸೀಮಿತ, ಸ್ವಲ್ಪ ಲಿಮಿಟ್ ಆಗಿ ನೋಡಿ. ಅದ್ರ ಬದ್ಲಿ ನೀವು ಫ್ರೀ ಇದ್ದಾಗ ಮಕ್ಕಳೆಲ್ಲ ಸೇರ್ಕೊಂಡು ಮನೆ ಹತ್ರನೋ ಊರಲ್ಲೂ ಆಟ ಆಡಿ. ಇದರಿಂದ ಏನಾಗುತ್ತೆ? ಆಟ ಆಡೋದ್ರಿಂದ ಕೈ ಕಾಲು ಸದೃಢ ಆಗುತ್ತೆ, ಮನಸ್ಸು ಗಟ್ಟಿ ಆಗುತ್ತೆ, ಸಂತೋಷ ಹೆಚ್ಚಾಗುತ್ತೆ. ಸಂತೋಷ ಹೆಚ್ಚಾದಷ್ಟು ಓದಲ್ಲಿ ಮನಸ್ಸು ಜಾಸ್ತಿ ಕಾನ್ಸಂಟ್ರೇಟ್ ಆಗತ್ತೆ. ಹೌದಾ? ಹಾಗಾಗಿ ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು. ಮತ್ತೆ ಮೊಬೈಲ್ಗಳಲ್ಲಿ ಬರುವಂತಹ ಯಾವುದೇ ವಿಡಿಯೋಗಳು ನೋಡಿ ಅದನ್ನ ನೀವು ಮನೆಗಳಲ್ಲಿ ಪ್ರಯತ್ನ ಮಾಡಬೇಡಿ. ಫಾರ್ ಎಕ್ಸಾಂಪಲ್, ಬೆಂಕಿ ಹಚ್ಚಿ ಅವನೇನೋ ಒಂದು ಪ್ರಯೋಗ ಮಾಡ್ತಿರ್ತಾನೆ, ರೀಲ್ಸ್ ನೋಡ್ತೀರಾ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಜಂಪ್ ಹೊಡಿತಾ ಇರ್ತಾನೆ, ಮರ ಹತ್ತುತ್ತಾ ಇರ್ತಾನೆ, ಬಿಲ್ಡಿಂಗ್ ಹತ್ತುತ್ತಾ ಇರ್ತಾನೆ, ಕಾರ್ ಓಡ್ಸೋಕ್ ಹೋಗಿರ್ತಾನೆ, ಗಾಡಿ ಓಡ್ಸೋಕ್ ಹೋಗಿರ್ತಾನೆ. ನಾನ್ ಯಾಕೆ ಮಾಡಬಾರ್ದು ಅಂತ ನೀವು ಅದನ್ನೆಲ್ಲ ನೋಡಿ ಪ್ರಯೋಗ ಮಾಡಕ್ ಹೋದ್ರೆ ಅನಾಹುತ ಕಟ್ಟಿಟ್ಟ ಬುಟ್ಟಿ.
ಚಿಕ್ಕ ವಯಸ್ಸಲ್ವಾ, 18 ವರ್ಷ ತುಂಬುವವರೆಗೂ ನೀವು ಯಾರು ಕೂಡ ಗಾಡಿಗಳನ್ನ, ಕಾರ್ನ, ಸ್ಕೂಟರ್ನ ಓಡಿಸತಕ್ಕದ್ದಲ್ಲ. 18 ವರ್ಷ ತುಂಬಿದ್ಮೇಲೆ ನಿಮ್ಗೆ ಲೈಸೆನ್ಸ್ ಅಂತ ಬರುತ್ತೆ, ಆ ಲೈಸೆನ್ಸ್ ತಗೊಂಡೇ ಹೋಗ್ಬೇಕು. ಅಯ್ಯೋ ನಾನು ಚೆನ್ನಾಗಿ ಓಡಿಸ್ತೀನಿ ಬಿಡಿ ಅಂಕಲ್ ಅಂದ್ರೆ ಕಾನೂನು ಏನ್ ಮಾಡುತ್ತೆ, ನಿಮ್ಮನ್ನು ಶಿಕ್ಷೆಗೆ ಒಳಪಡಿಸುತ್ತೆ. ನಿಮ್ ಗಾಡಿ ಓನರ್ ಯಾರು, ನಿಮ್ಮ ಅಪ್ಪನೋ, ಅಮ್ಮನೋ, ಅಣ್ಣನೋ, ಚಿಕ್ಕಪ್ಪನೋ, ಅವ್ರನ್ನೂ ತಗೊಂಡೋಗಿ ಜೈಲ್ಗೆ ಹಾಕತ್ತೆ, ದಂಡನೂ ಹಾಕತ್ತೆ. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ನೀವ್ ಯಾರು ಕೂಡ ಸ್ಕೂಟ್ರು, ಸ್ಕೂಟಿ, ಮತ್ತೊಂದು ಓಡಿಸ್ತಕ್ಕದ್ದಲ್ಲ. ನೋಡ ಒಂದ್ ಕೈ ತೊಗೊಂಡ್ತಾ ಇದ್ದಾನೆ ಅವನ್ಗೆ, ಹೌದೇನಾ? ಸಂಜೆ ಮಾಡ್ತಾ ಇದ್ದಾನೆ. ಹಂಗೆಲ್ಲ ಮಾಡ್ಬೇಡ್ದಪ್ಪ ಪುಟ, ಒಳ್ಳೇದಲ್ಲ ಅದು. ನೀನ್ ತಗೊಂಡೋಗಿ ಯಾರಿಗಾದ್ರು ಆಕ್ಸಿಡೆಂಟ್ ಮಾಡಿದ್ರೆ ನಿಮ್ಗೆ ಜೈಲ್ ಶಿಕ್ಷೆ ಅಥವಾ ದಂಡ, ನಿಮ್ಮ ತಂದೆ ಯಾರ ಹೆಸರಲ್ಲಿ ಗಾಡಿ ಇರುತ್ತೆ ಅವ್ರಿಗೂ ಜೈಲ್ ಶಿಕ್ಷೆ, ದಂಡ ಆಗುತ್ತೆ. ಮತ್ತೆ ಯಾರಿಗೆ ಏಟಾಗಿರುತ್ತೆ ಅವ್ರು ಲಕ್ಷಾಂತರ ರೂಪಾಯಿ ಪರಿಹಾರ ನಿಮ್ಮಪ್ಪ ಕಟ್ಕೊಡ್ಬೇಕಾಗುತ್ತೆ. ಹಾಗಾಗಿ ಅವೆಲ್ಲ ಮಾಡತಕ್ಕದ್ದಲ್ಲ. ಮನೇಲಿ ಟ್ರ್ಯಾಕ್ಟರ್ ಇದೆ, ಮನೇಲಿ ಸ್ಕೂಟರ್ ಇದೆ, ಗಾಡಿ ಇದೆ, ನಾನು ಓಡಿಸ್ತೀನಿ, ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅಂತ ನೀವು ಮನ್ಸು ಮಾಡಿ ಏನಾದ್ರು ಮಾಡಿದ್ರೆ ತಪ್ಪಾಗುತ್ತೆ ನೋಡಿ ಕಾನೂನು ದೃಷ್ಟಿಯಲ್ಲಿ. ಇದು ಕಾನೂನಲ್ಲಿ ಎಲ್ಲ ಹಿಂದೆ ನಡೀತಾ ಇರ್ತಕ್ಕಂಥ ಎಲ್ಲ ನೋಡಿ ನಮ್ಮ ಸರ್ಕಾರಗಳು ಈ ಒಂದು ಅರಿವು ಮಕ್ಕಳಿಂದನೇ ಬೇರೂರಿಸ್ಬೇಕು. ಏನು ಬೇರೆ ಹೆಂಗೆ ಉಣಿದ್ರೆ ಹೆಂಗೆ ಬೆಳೀತದೆ ಮರ, ಆ ರೀತಿ ನಿಮಗೆ ಸರ್ಕಾರಗಳು ಏನು ಸವಲತ್ತುಗಳು ಕೊಟ್ಟಿದ್ದಾರೆ, ಯಾವ ರೀತಿ ನಿಮಗೆ ಉದ್ದೇಶ ಮುಂದೆ ಬೆಳೆದ್ರೆ ಯಾವ ರೀತಿ ಇದಾಗ್ತಾರೆ ಅನ್ನೋ ಒಂದು ಅಡಿಪಾಯ ಸರ್ಕಾರ ಹತ್ರದಿಂದ ನಾವು ಇವತ್ತು ಬಂದಿದ್ದೀವಿ. ಇವತ್ತು ಬಂದಿರೋ ವಿಷಯ ನಿಮಗೆ ಕಾನೂನಲ್ಲಿ ಅಡಿಯಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಈಗ ಆಲ್ರೆಡಿ ನಮ್ಮ 3 ಜನ ಹೇಳಿದ್ದಾರೆ. ಈಗ ಒಂದನೇದಾಗಿ ನೀವು ಈ ನಮ್ಮ ಸಾಹೇಬ್ರು ಹೇಳಿದ್ರು ಮೊಬೈಲ್ ಬಗ್ಗೆ. ಮೊಬೈಲಲ್ಲಿ ಶಿವ ಅಂತ ಇದು ಬರ್ತದೆ, ಮತ್ತು ಇನ್ನು ಅದು ಇರ್ತದೆ, ಇನ್ನೊಂದು ದಿವ್ಸಕ್ಕೆ ಒಂದೊಂದು ಬರ್ತದೆ. ನಾನು ಆ ಒಂದು ಇಟ್ಕೊಟ್ರೆ ನಾನು ಊಟ ಮಾಡೋದು ಒಂದು ಹಠ ಮಾಡ್ತಾರೆ ಮಕ್ಕಳು. ಯಾರಾದ್ರೂ ಇದ್ದೀರಾ ಶಿವ ನೋಡೋರು? ಇದ್ದೀರಾ? ಇಲ್ಲ ನೋಡ, ಆ ರೀತಿ ನೋಡಿ ಈಗಾಗಲೇ ಆ ಪರಿಣಾಮ ಏನು ಕಣ್ಣುಗಳು ಹೋಗ್ತದೆ, ಅದು ಇದು ಅನ್ನೋದಕ್ಕೆ ಅದೊಂದು ಇದು. ಅದು ಬಿಟ್ಟರೆ ಟಿವಿ ಬಿಟ್ಟರೆ ಮತ್ತೆ ಇದರಲ್ಲೇನೂ ಬರ್ತದೆ, ಮೊಬೈಲಲ್ಲೂ ಬರ್ತದೆ. ಮೊಬೈಲ್ ಇಟ್ಕೊಟ್ರೆ ನಾನು ಊಟ ಮಾಡ್ತೀನಿ ಅಂತ ಹಠ ಮಾಡ್ತಾರೆ, ಚಿಕ್ಕ ಮಗುವನ್ನೇ ಹಠ ಮಾಡ್ತಾರೆ. ಅರ್ಥ ಆಯ್ತಾ? ಅದೆಲ್ಲ ಮಾಡಬಾರ್ದು. ಅದೇ ರೀತಿ ಈಗ ನಮ್ಮ ಮೇಡಮ್ ಅವ್ರು ಚಾಕ್ಲೇಟ್ ವಿಚಾರ ಹೇಳಿದ್ರು. ಈಗ ಚಾಕ್ಲೇಟ್ಗಳು ನಮ್ಮ ದೇಶದಲ್ಲಿ ಆಗಿದ್ರೆ ಹೊರ ದೇಶಗಳಿಂದನೇ ಅಲ್ಲೇ ತಯಾರು ಕಳಿಸ್ತಾ ಇದ್ದಾರೆ. ಹೊರ ದೇಶಗಳಿಂದ ತಯಾರಾಗಿ ಅಲ್ಲಿ ಮಾದಕ ವಸ್ತುಗಳು ಇಟ್ಟು ಕಳಿಸ್ತಾ ಇದ್ದಾರೆ. ಅದೇ ರೀತಿ ಈಗ ಸ್ಕೂಲ್ಗಳ ಹತ್ರ, ಎಲ್ಲ ಹೈಸ್ಕೂಲ್ಗಳ ಹತ್ರ ಕೇಳಿ ಬರೋದೇನೆಂದ್ರೆ, ನಮ್ಮ ಮಗು ಕೆಟ್ಟೋಗ್ಬಿಡ್ತು, ಅದೇನೋ ಒಂದು ಯಾರೋ ತಂದ್ಕೊಟ್ರು, ಯಾರೋ ತಂದ್ಕೊಟ್ರು, ಆಮೇಲೆ ಇದೇ ಇದೆ ಮೊಬೈಲ್ ಇದರಲ್ಲಿ ಬರ್ತದೆ, ಟಿವಿಗಳಲ್ಲಿ ಬರ್ತದೆ. ಏನೇ ಇರಲಿ ನಿಮ್ಮ ನಾವು ನೋಡ್ಕೊಂಡು ಬಂದ್ವಿ, ಅಂಗಡಿಗಳಿಲ್ಲ ನಿಮ್ಮ ರೋಡಲ್ಲಿ. ಸ್ಕೂಲ್ ಹತ್ರ ಬೇಕಂದ್ರೆ ಆ ಅಂಗಡಿಗಳ ಹತ್ರ ಹೆಂಗಸರು, ಕೆಲವರು ಮಾನವ ಕಲ್ಲ ಸಾಗಾಣಿಕೆರು ಅವ್ರು ನಿಂತಿರ್ತಾರೆ. ಅವ್ರು ನಿಂತು ಸ್ವಲ್ಪ ದೂರದಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನೀವು ಬಂದು ಅಲ್ಲೇನು ಚಾಕ್ಲೇಟ್ ತಗೊಳ್ತಾರ ಏನು ಅನ್ನೋದು ನೋಡ್ಕೊಳ್ತಾರೆ. ಇನ್ನೇನೇ ಬರ್ತಾರೆ ಫಾಲೋ. ಯಾವ ರೂಪಾಯ ತೆಲುಗಲ್ಲಾದರೆ ತೆಲುಗು, ಇನ್ನು ಇಂಗ್ಲೀಷಲ್ಲಿ ಕೆಲವರು ಇರ್ತಾರೆ, ಕೆಲವರು ಕನ್ನಡದಲ್ಲಿ ಕೇಳ್ತಾರೆ. ಅದಕ್ಕೆಲ್ಲ ನಾವು ಯಾರೇ ಏನು ಕೇಳಿದ್ರು ಸೀದಾ ನಾವು ಸ್ಕೂಲ್ಗೆ ಬರಬೇಕು, ಇಲ್ಲ ಹೋಗೋವಾಗ ಮನೆಗೆ ಹೋಗಬೇಕು. ಮನೆಗೆ ಹೋಗಿ ನಮ್ಮ ಮೇಡಮ್ ಅವರು ಹೇಳಿದ್ರು, ನಮ್ಮ ಸಾರು ಹೇಳಿದ್ರು, ಹೋಗಿ ಒಂದು ಅರ್ಧ ಗಂಟೆ ರಿಲೀಫ್ ತಗೊಂಡು ಆಮೇಲೆ ಒಂದು ಆಟನೋ ಇನ್ನೊಂದು ಎಲ್ಲ ರೀತಿಯಲ್ಲಿನೂ ನಿಮ್ಮ ಅಭಿವೃದ್ಧಿ ಇದು ಆಟ ಆಗಲಿ ಬೇರೆ ಇದಾಗಲಿ ಹೆಚ್ಚಿಸ್ಕೋಬೇಕು. ನೀವು ಹೋಗಿದ ತಕ್ಷಣ ಟಿ ವಿ ಇಟ್ಬಿಡೋದು, ನನಗೆ ಮೊಬೈಲ್ ಕೊಟ್ಟರೆ ನಾನು ಅದು ಹೋಗ್ತೀನಿ ಇದು ಹೋಗ್ತೀನಿ ಅನ್ನೋದು ಇದೆ ಹಠ ಮಾಡಬಾರ್ದು. ಅರ್ಥ ಆಯ್ತಾ? ಇನ್ನು ಬೇರೆ ವಿಷಯದಲ್ಲೆಲ್ಲ ಹೇಳಿದ್ದಾರೆ ಎಲ್ಲ ನಮ್ಮ ಸಂಪನ್ಮೂಲ ಇದರಲ್ಲೇ. ನಮ್ಮ ಕಾಜಿ ಅವರು ಹೇಳಿದಂಗೆ ನಿಜಾನೇ, ಈಗ ಆಗ್ತಾ ಇರೋದು ನಿಜಾನೇ. ಆ ಒಂದು ಇದರಲ್ಲಿ ಆ ಜಾಲಗಳು ತುಂಬ ಇದೆ, ಈಗ ತುಂಬ ಇದೆ. ಮತ್ತು ಇನ್ನೂ ಒಂದು ಹೇಳ್ಬೇಕಂದ್ರೆ, ನೀವು ಇನ್ನೂ ಮಕ್ಕಳು ಅದು ಹೇಳಿದ್ರೆ ಅರ್ಥ ಆಗಲ್ಲ. ಈಗ ಈ ಮಾದಕ ವಸ್ತುಗಳು ಮಕ್ಕಳಿಂದನೇ ಸ್ಕೂಲ್ಗಳ ಹತ್ರ ಬರೋದು, ಹೈಸ್ಕೂಲ್ ಹತ್ರ ಹೋಗೋದು, ಹಾಸ್ಟೆಲ್ಸ್ ಹೋಗೋದು. ಈಗ ಹಾಸ್ಟೆಲ್ಸಲ್ಲಿ ಒಂದು 90% ಕೆಟ್ಟಿದೆ ಈ ಮಾದಕ ವಸ್ತುಗಳು ಚಟಗಳಲ್ಲಿ ಇದು ಮಾಡ್ಕೊಂಡು. ನಿಮ್ಗೆ ಇನ್ನೂ ಅರ್ಥ ಆಗಲ್ಲ. ಮನೆಯಲ್ಲೇನೆ ಕೆಲವರೇನೋ ಒಂದು ಬೀಡಿ ಕುಡಿತಾ ಇರ್ತಾರೆ, ಅದು ಬಿಸಾಕಿದ್ರೆ ಅದನ್ನು ಚಟ ಮಾಡ್ಕೊಳ್ಳೋದು, ಇವೆಲ್ಲ ಮಾಡಬಾರ್ದು. ಏನು ಹೇಳ್ತೀರಾ? ಮಾಡಬಾರ್ದಾ? ಇದೆಲ್ಲ ಮಿಕ್ಕಿದ್ದೆಲ್ಲ ಹೇಳಿದ್ದಾರೆ. ಅದರಿಂದ ನಾನು ಮಾನವ ಸಾಗಾಣಿಕೆ ಬಿಟ್ಟು
ಆರೋಗ್ಯದ ಮೇಲೆ ಹೇಳ್ತೇನೆ. ಈಗ ನಾನು ಎಲ್ಲರ ಮುಖದಲ್ಲೂ ನೋಡಿದೆ, ಎಲ್ಲರ ಮುಖದಲ್ಲೂ ವೈಟ್ ಪ್ಯಾಚಸ್ ಇದೆ. ಯಾಕೆ? ಆಲ್ಮೋಸ್ಟ್ ವಿಟಮಿನ್ ಡಿಫಿಷಿಯನ್ಸಿ ಇದೆ. ಸೊ ನೀವು ತಿನ್ನೋ ಫುಡ್ಡಲ್ಲಿ ಏನಿರುತ್ತೆ ಅದರ ಡಿಫಿಷಿಯನ್ಸಿ ಇದ್ದಾಗ ಈ ಥರ ವೈಟ್ ಪ್ಯಾಚಸ್ ಬರುತ್ತೆ. ಡಾಕ್ಟರ್ ಟ್ರೀಟ್ ಮಾಡ್ತಾರೆ ಇವ್ರಿಗೆಲ್ಲ. ನೋಡಿ ಇವ್ರ ಮುಖದಲ್ಲಿ, ಅಲ್ಲಿ, ಇಲ್ಲಿ ಹಿಂದೆಗಡೆ ಅವ್ರ ಮುಖ, ಎಲ್ಲ ಮುಖದಲ್ಲಿ ಇದೆ. ಯಾಕೆ ಅದಕ್ಕೆ ಮನೆಯಲ್ಲಿ ಏನ್ ಮಾಡ್ತೀರಾ ನೀವು? ಅನ್ನ ಸಾಂಬಾರ್ ಅಷ್ಟೇ ಊಟ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಸರ್ ಕೇಳಿದ್ಕೆ. ಮನೆಯಲ್ಲಿ ತರಕಾರಿ ಸಿಗುತ್ತೆ ಅಲ್ವಾ, ಹಣ್ಣು ಸಿಗುತ್ತೆ ಅಲ್ಲ. ನಿಮ್ಮ ಹಳ್ಳಿಗಳ ಕಡೆ ಎಲ್ಲ ಮರಗಳಲ್ಲಂತೂ ಸೀಬೆಹಣ್ಣು, ಈಗ ಸೀಬೆಹಣ್ಣು ಸೀಸನ್ ಇದೆ, ಸೀಬೆಹಣ್ಣು ಸಿಗುತ್ತೆ. ಸೊ ಎಲ್ಲ ಫ್ರೂಟ್ಸ್, ಈಗ ನಲ್ಲಿಕಾಯಿ ಸಿಗುತ್ತೆ. ಇವೆಲ್ಲ ತಿನ್ನೋದ್ರಿಂದ ಏನಾಗುತ್ತೆ, ನಮಗೆ ಹಲವಾರು ವಿಟಮಿನ್ ಸಿಗ್ತಾ ಹೋಗುತ್ತೆ. ಸೊ ನೀವು ಸಿಕ್ಕಿದ ಕಡೆ ತಿನ್ಬೇಕು. ಬರೀ ಅನ್ನ ಸಾಂಬಾರ್ ಅಂತ ತಿಂತಾ ಕೂತ್ಕೋಬಾರ್ದು. ನಿಮ್ಗೆ ಕ್ಯಾರೆಟ್ ಈಸಿಯಾಗಿ ಸಿಗುತ್ತೆ ಮನೆಯಲ್ಲಿ, ಬೀನ್ಸ್ ಸಿಗುತ್ತೆ, ಮೂಲಂಗಿ ಸಿಗುತ್ತೆ, ಬೀಟ್ರೂಟ್ ಸಿಗುತ್ತೆ, ಎಲ್ಲ ಸಿಗುತ್ತಲ್ವ ಮನೆಯಲ್ಲಿ. ಸೌತೆಕಾಯಿ ತಿಂದಿದ್ರೆ ಯಾರಾದ್ರು ಮನೇಲಿ ಕೊಟ್ಟರೆ ಬಿಸಾಕ್ಬಿಟ್ಟು ಬರ್ತಿರಲ್ಲ, ತಿನ್ನಲ್ವಾ? ಬಿಸಾಕ್ತಿರಲ್ಲ ಅಷ್ಟು. ಅದೆಲ್ಲ ತಿನ್ನೋದು ಅಭ್ಯಾಸ ಮಾಡ್ತಾರೆ. ಚಾಕ್ಲೇಟ್ನ ಅವಾಯ್ಡ್ ಮಾಡಿ, ತರಕಾರಿ ಹಣ್ಣು ತಿನ್ನಿ. ಅವಾಗ ಏನಾಗುತ್ತೆ, ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಮತ್ತೆ ನಿಮ್ಗೆ ಹಲವಾರು ವಿಟಮಿನ್ ಸಿಗ್ತಾ ಹೋಗುತ್ತೆ. ವಿಟಮಿನ್ ಸಿಕ್ಕಿದಷ್ಟು ಏನಾಗುತ್ತೆ, ನಿಮ್ಗೆ ಓದೋದಕ್ಕೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಬೆಳಿಗ್ಗೆ ಎಲ್ಲ ಎಷ್ಟು ಗಂಟೆಗೆ ಎದ್ದೇಳ್ತೀರಾ? 6 ಗಂಟೆಗೆ ಎದ್ದೇಳು ಮಾಡ್ತೀರಾ? ಯೋಗ ಆಕ್ಟಿವಿಟೀಸ್ ಮಾಡಿ, ಗೇಮ್ಸ್ ಆಡಿ, ಆಟ ಆಡಿ, ಈ ಉಳಿದ ಟೈಮಲ್ಲಿ ಓದಿ. ಮತ್ತೆ ಬೆಳಗ್ಗೆ ಯೋಗ ಅಭ್ಯಾಸ ಮಾಡ್ಕೊಳ್ಳಿ, ರನ್ನಿಂಗ್ ಮಾಡಿ, ವಾಕಿಂಗ್ ಮಾಡಿ. ಈಗಿನಿಂದ ನೀವು ಅಭ್ಯಾಸ ಮಾಡ್ಕೊಂಡ್ರೆ ಫ್ಯೂಚರಲ್ಲಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿರುತ್ತೆ. ಆಯ್ತಾ? ಯಾರೇನು ಮಾಡ್ತೀರಾ ನಾಳೆಯಿಂದ ಯೋಗ? ಎಲ್ಲರೂ ಮಾಡ್ತೀರಾ? ನಿಮ್ಮ ಹೆಡ್ ಮಾಸ್ಟರ್ ಕೇಳ್ಬೋದು. ಎಲ್ಲರೂ ಮಾಡಿ, ಚೆನ್ನಾಗಿ ಓದಿ. ನಾವು ನಿಮ್ಮ ಥರನೇ ಸರ್ ಹೇಳ್ದಂಗೆ ನಿಮ್ಮ ಥರನೇ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ನಿಮ್ಮ ಥರನೇ ಇದ್ವಿ. ನಮ್ಗಲ್ಲಿ ಓದೋದಕ್ಕಾಗತ್ತಾ ಅಂತ ನಾವು ಯಾವತ್ತೂ ಅಂದ್ಕೊಳ್ಳಿಲ್ಲ. ಶ್ರಮಪಟ್ಟು ಓದಿ ಇಲ್ಲಿ ಬಂದಿದ್ದೀವಿ. ನೀವು ಅಷ್ಟೇ, ಪ್ರತಿಯೊಬ್ಬರು ಓದಿದ ತಕ್ಷಣಕ್ಕೆ ಬಂದು ನಾವು ನ್ಯಾಯಾಧೀಶರಾಗಬೇಕು, ವಕೀಲರಾಗಬೇಕು ಅಂತ ಇಲ್ಲ. ಓದಿ ನಮ್ಮ ಜ್ಞಾನ ನಾವು ವೃದ್ಧಿಸ್ಕೋಬೇಕು. ನಮ್ಮ ಜ್ಞಾನ ನಾವು ಹೆಚ್ಚಿಸ್ಕೊಂಡಷ್ಟು ನಾವು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬೆಳೆಯೋದಕ್ಕೆ ಸಾಧ್ಯ ಇರುತ್ತೆ. ಸೊ ಚೆನ್ನಾಗಿ ಓದಿ, ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ. ಈಗ ನೀವು ಎಷ್ಟು ಕಷ್ಟಪಟ್ಟು ಓದ್ತೀರಾ, ಮುಂದೆ ಜೀವನ ಎಷ್ಟು ಚೆನ್ನಾಗಿರ್ತೀರಾ ಅಂತ ಹೇಳಿ ನಾನು ಹೇಳ್ತೀನಿ.